ಕನ್ನಡ ವಾಹಿನಿಗೆ ಸ್ವಾಗತ. ಪ್ರಧಾನಿ ಮೋದಿ ಅವರ ನೇತೃತ್ವದ ಎನ್ಡಿಎ ಸರ್ಕಾರವು ಒಂದು ದೇಶ ಒಂದು ಚುನಾವಣೆ ನಿರ್ಣಯ ಒಂದು ಸಮರ್ಥ ನಿರ್ಧಾರ ಮಾತ್ರವಲ್ಲದೆ ಚುನಾವಣೆ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ ಅಂತ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಕೇಂದ್ರ ಸರ್ಕಾರದ ಕ್ರಮ ಸ್ವಾಗತ ಮಾಡಿದ್ದಾರೆ. ಗುರುವಾರ ಪ್ರಕಟಣೆ ನೀಡಿರುವ ಅವರು ಮೊದಲ ಹಂತದಲ್ಲಿ ಇರೋ ಲೋಕಸಭಾ ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸುವುದು ಮತ್ತು ಈ ಸಾರ್ವತ್ರಿಕ ಚುನಾವಣೆ ನಡೆದ 100 ದಿನಗಳ ಒಳಗೆ ಎರಡನೇ ಹಂತದಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಪುರಸಭೆ ಮತ್ತಿತರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯುವ ಉದ್ದೇಶವಿದೆ ಹಾಗೂ ಇದಕ್ಕೆ ಒಂದೇ ಮತದಾರ ಪಟ್ಟಿ ಬಳಕೆಗೆ ಅವಕಾಶವಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಒಂದೇ ದೇಶ ಒಂದೇ ಚುನಾವಣೆ, ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಕ್ಕಂಥ ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಸಚಿವ ಸಂಪುಟ ಅನುಮತಿ ನೀಡಿರುವಂಥದ್ದನ್ನು ನಾನು ಸ್ವಾಗತ ಮಾಡ್ತೇನೆ. ದೇಶದಲ್ಲಿ ಪ್ರತಿ ಬಾರಿ ಚುನಾವಣೆಗಳು ಬೇರೆ ಬೇರೆ ಸಮಯದಲ್ಲಿ ನಿಗದಿ ಆಗ್ತಾ ಇರೋದ್ರಿಂದ ಆಡಳಿತ ವ್ಯವಸ್ಥೆ ಎಲ್ಲೋ ಒಂದು ಕಡೆ ಕುಂಠಿತ ಆಗ್ತಾ ಇದೆ, ಡೆವಲಪ್ಮೆಂಟ್ ಹಿನ್ನಡೆ ಆಗ್ತಾ ಇದೆ ಮತ್ತು ದೇಶಕ್ಕೆ ಹಣಕಾಸಿನ ತೊಂದರೆ ಆಗುವಂಥ ರೀತಿಯಲ್ಲಿ ಚುನಾವಣೆ ಖರ್ಚು ವೆಚ್ಚ ಆಗ್ತಾ ಇದೆ ಮತ್ತು ನೀತಿ ಸಂಹಿತೆ ಜಾರಿ ಆಗ್ತಾ ಇರೋದ್ರಿಂದ ಆಡಳಿತ ವ್ಯವಸ್ಥೆ ಎಲ್ಲೋ ಒಂದು ಕಡೆ ನಿಂತು ಹೋಗ್ತಾ ಇದೆ. ಇದೆಲ್ಲ ಆಗಬಾರ್ದಂತ ಹೇಳಿ ಒಂದೇ ಬಾರಿಗೆ ಇಡೀ ದೇಶದಲ್ಲಿ ಚುನಾವಣೆಯನ್ನು ನಡೆಸಬೇಕನ್ನುವಂಥದ್ದು ಏನು ಜಾರಿ ಮಾಡಿದ್ದಾರೆ ಮತ್ತು ಜಗತ್ತಿನ ಸುಮಾರು 8 ದೇಶಗಳಲ್ಲಿ ಅಧ್ಯಯನ ಮಾಡಿ ಅಲ್ಲಿ ಇದರ ಮೂಲಕ ಏನು ಪರಿವರ್ತನೆ ಆಗಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಹಿಂದಿನ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಕೋವಿಂದ್ ಅವರ ನೇತೃತ್ವದಲ್ಲಿ ಏನು ರಚನೆಯಾಗಿತ್ತು ಆ ಸಮಿತಿ ವರದಿ ಕೊಟ್ಟಿದೆ. ಹೀಗಾಗಿ ಆ ವರದಿಯನ್ನು ಕೇಂದ್ರ ಸಚಿವ ಸಂಪುಟ ಮನ್ನಣೆ ಮಾಡಿದೆ. ದೇಶದಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೆದಿದೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ. ವಿಪಕ್ಷಗಳು ಇದು ಹಾಸ್ಯಾಸ್ಪದವಾದಂಥ ಅದೇ ವಿಪಕ್ಷಗಳು ಕೇವಲ ಈ ರೀತಿ ಜನರನ್ನ ದಿಶಾಭೂಲ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಬಿಡಬೇಕಾಗ್ತದೆ. ಇದು ಡೆವಲಪ್ಮೆಂಟ್ ಪರವಾದಂಥ ನಿರ್ಣಯ ಇರೋದ್ರಿಂದ ಇದನ್ನು ಸ್ವಾಗತ ಮಾಡಬೇಕಾಗ್ತದೆ ಮತ್ತು ಅವರು ಏನು ಹೇಳ್ತಾ ಇದ್ದಾರೆ, ಇದು ಗೊಂದಲ ಆಗ್ತದೆ. ಗೊಂದಲ ವಿಪಕ್ಷಗಳಾಗಿದ್ದಾವೆ. ಈ ರೀತಿ ಆತಂದ್ರೆ ನಾವು ಹೆಂಗೆ ನಿಭಾಯಿಸೋದಂತೇಳಿ ಒಂದು ಸಮರ್ಥ ರಾಷ್ಟ್ರೀಯ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಅದು ನಿಭಾಯಿಸ್ತದ, ನಾವು ಹೆಂಗೆ ನಿಭಾಯಿಸೋದು ಅಂತ ಅವ್ರು ಗೊಂದಲಕ್ಕೊಳಗಾಗ್ಯಾರ. ಹೀಗಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ, ಜನರು ಗೊಂದಲಕ್ಕೊಳಗಾಗಿದ್ದಾರೆ ಅಂತ. ಸರ್, ಈಗ ಜಮ್ಮು ಕಾಶ್ಮೀರದಲ್ಲಿ ನಿನ್ನೆ ತಾನೇ ಮೊದಲ ಹಂತದ ಇಲೆಕ್ಷನ್ ನಡೀತು. ಜನ ತುಂಬ ಉತ್ಸುಕತೆಯಿಂದ ಇಲೆಕ್ಷನ್ ಕೂಡ ವೋಟಿಂಗ್ ಕೂಡ ಮಾಡಿದ್ರು. ಆದರೆ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ನಾವು 370 ತೆಗಿತೀವಿ ಅನ್ನೋದು. ಇಲ್ಲ, ಒಂದು ದೇಶದಲ್ಲಿ ನಾವು ಮೊದಲಿನಿಂದ ಹೋರಾಟ ಮಾಡಿದ್ವಿ. 370ನೇ ವಿಧಿಯನ್ನು ರದ್ದು ಮಾಡಬೇಕು, ಒಂದೇ ದೇಶ ಒಂದೇ ಧ್ವಜ ಒಬ್ಬರೇ ಪ್ರಧಾನಿ ಅಂತಕ್ಕಂಥದ್ದು ನಮ್ಮ ಹೋರಾಟ ಇತ್ತು. ಅದನ್ನು ರದ್ದು ಮಾಡಿದ್ದೀವಿ. ಕಾಶ್ಮೀರ ಕಣಿವೆಯಲ್ಲಿ ಅನೇಕ ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಇವತ್ತು ಸನ್ಮಾನ್ಯ ಮೋದಿ ಅವರು ಹೇಳಿದ್ದಾರೆ. ಕೇವಲ 3 ಕುಟುಂಬಗಳು ಆ ಜನರನ್ನ ದಾರಿ ತಪ್ಪಿಸ್ತಾ ಇದ್ರು. ಅವ್ರ ಮಕ್ಕಳನ್ನ ವಿದೇಶದಲ್ಲಿ ವ್ಯಾಸಂಗ ಮಾಡಿಸ್ತಾ ಇದ್ರು. ಹೀಗಾಗಿ ನಾವು ಅದನ್ನು ರದ್ದು ಮಾಡಿರೋದ್ರಿಂದ ಇವತ್ತು ಭಯೋತ್ಪಾದನೆ ಹತೋಟಿಗೆ ಬಂದಿದೆ ಮತ್ತು ಶಾಂತಿ ಸುವ್ಯವಸ್ಥೆ ಆಗಿದೆ. ಹೀಗಾಗಿ ಈ ರಾಹುಲ್ ಗಾಂಧಿಯವರು ಈ ಎಲ್ಲ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ದೇಶದ ಒಬ್ಬ ಪ್ರಬುದ್ಧ ವಿರೋಧ ಪಕ್ಷದ ನಾಯಕರಾಗಿ ಅವರು ವರ್ತನೆ ಮಾಡಬೇಕು. ಈ ರೀತಿ ಹುಡುಗಾಟಿಕೆಯಿಂದ ಅವ್ರು ಹೇಳ್ತಕ್ಕಂಥದ್ದು ವಿರೋಧ ಪಕ್ಷದ ನಾಯಕರಿಗೆ ಶೋಭೆ ತರುವಂಥದ್ದಲ್ಲ ಅಂತೇಳಿ ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ನಿನ್ನೆ ತಾನೇ ಒಂದು ಗೋಕಾಕ್ ಸೊಸೈಟಿಯಲ್ಲಿ ದೊಡ್ಡ ಬೆಳಕಿಗೆ ಬಂದಿದೆ. ಗಮನಕ್ಕಿದೆ. ಒಂದು ಸಹಕಾರಿ ಸಂಸ್ಥೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಸ್ಥಾಪನೆಯಾಗಿ ಆರ್ಥಿಕ ಗಟ್ಟಿತನವನ್ನು ಇವತ್ತು ತೋರಿಸ್ಕೊಟ್ಟಿದ್ದಾವೆ ಬಹಳಷ್ಟು ಗ್ರಾಮೀಣ ಪ್ರದೇಶದಲ್ಲಿ. ಯಾರೋ ಒಬ್ಬರು ಇಬ್ಬರು ಎಲ್ಲೋ ತಪ್ಪು ಮಾಡಿದ್ರೆ ಅಂತೇಳಿ ಇಡೀ ಸಹಕಾರಿ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಆಗಬಾರ್ದು. ಯಾರು ತಪ್ಪು ಮಾಡಿದಾರಲ್ಲ ಅವ್ರ ಮೇಲೆ ಶಿಕ್ಷೆ ಆಗಬೇಕು, ಅದು ಮರು ವಸೂಲಿನೂ ಆಗಬೇಕಾಗ್ತದೆ. ಹೀಗಾಗಿ ಕೋಆಪರೇಟಿವ್ ಮೂವ್ಮೆಂಟ್ಗೆ ಧಕ್ಕೆ ಬರದಾರ ರೀತಿಯೊಳಗೆ ನಾವೆಲ್ಲರೂ ನಮ್ಮ ನಡವಳಿಯನ್ನು ಬದಲಾಯಿಸಿಕೊಳ್ಬೇಕಾಗ್ತದೆ ಅಂತ ನನಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂದ್ರೆ ಬೆಳಗಾವಿ ಜಿಲ್ಲೆ ಇವತ್ತು ಆರ್ಥಿಕವಾಗಿ ಇಷ್ಟು ದೊಡ್ಡ ಪ್ರಮಾಣದ ಬಲಾಢ್ಯವಾಗಿ ಬೆಳೀಲಿಕ್ಕೆ ಸಹಕಾರಿ ಸಂಸ್ಥೆಗಳ ಕೊಡುಗೆ ಬಹಳ ದೊಡ್ಡ ಪ್ರಮಾಣದ. ಇಲ್ಲ, ಕೆಲವು ವ್ಯವಸ್ಥೆಯನ್ನು ದುರುಪಯೋಗ ತಳ್ಕೊಂತ ಶಕ್ತಿಗಳು ಅಲ್ಲೆಲ್ಲ ಇರ್ತಾವನ. ಇಂಥ ಸಂದರ್ಭದಲ್ಲಿ ಅವರು ಹೊರಗೆ ಬರ್ತಾರೆ. ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಮತ್ತು ರಾಜ್ಯ ಸರ್ಕಾರ ಕೂಡ ಇದನ್ನು ಮುಲಾಜಿಲ್ಲದೆ ಕ್ರಮ ತಗೋಬೇಕು. ನೀವು ಕೇವಲ ವೋಟ್ ಬ್ಯಾಂಕ್ ಆಧಾರದ ಮೇಲೆ ಈ ರೀತಿ ಮಾಡ್ತಾ ಹೋದ್ರೆ ಕಾನೂನು ಸುವ್ಯವಸ್ಥೆಯನ್ನು ನಿಮ್ಮ ಕೈಯಿಂದ ನಿಭಾಯಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹೀಗಾಗಿ ಗಂಭೀರವಾದಂಥ ಇದ್ರ ಚಿಂತನೆಯನ್ನು ಗೃಹ ಸಚಿವರು ಮಾಡಬೇಕಾಗುತ್ತೆ. ಮುನಿರತ್ನ ಅವರು ಹೊರಗೆ ಬರ್ತಲ್ಲ ಮತ್ತೆ ಅರೆಸ್ಟ್ ಆಗಿದ್ದಾರೆ. ಅದೊಂದು ದುರಂತ. ಯಾವುದೇ ರಾಜಕಾರಣಿ ತನ್ನ ಇತಿಮಿತಿ ನಾನು ಯಾವ ರೀತಿ ಇರಬೇಕು ಅನ್ನುವಂಥದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗ್ತದೆ. ಹೀಗಾಗಿ ಈ ಪ್ರಕರಣ ಇವತ್ತು ತನಿಖೆ ಹಂತದೊಳಗಿರೋದ್ರಿಂದ
ಆರೋಪನೂ ಸಾಬೀತಾಗಲಾರ್ದನ ನಾವು ಯಾರ ಬಗ್ಗೆ ಏನೂ ಮಾತಾಡೋಕ್ಕಾಗೋದಿಲ್ಲ. ಆದರೂ ರಾಜಕಾರಣ ಕ್ಷೇತ್ರದಾಗ ಇರ್ತಕ್ಕಂಥ ನಾವೆಲ್ಲ ಸೀತೆಯಷ್ಟೇ ಪವಿತ್ರ ಇರಬೇಕಾದಂಥ ಅಗತ್ಯ ಇದೆ ಅಂತ ಹೇಳಿ ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.